ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಗ್ರಾಮೀಣ ಮಟ್ಟಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಆಯೋಜಿಸಲಾಗುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಉತ್ತರ ಕನ್ನಡ ಜಿಲ್ಲೆಯ ಮುಂದಗೋಡ ತಾಲೂಕಿನ ಸಾಲ್ಗಾಂವ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮಾಜಿ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಚಾಲನೆ ನೀಡಿದರು. 2047 ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡೋಣ. ನಮ್ಮ ವಿಕಸಿತ ಬಳಿಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಎಲ್ಲ ವರ್ಗದ ಜನರಿಗೆ ತಲುಪುತ್ತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಜನಪರ ಕಾಳಜಿ ಹಾಗೂ ಆರ್ಥಿಕ ನೀತಿಗಳು ಅಭಿವೃದ್ಧಿಯ ಪರವಾಗಿವೆ ಎಂದು ತಿಳಿಸಿದರು. ಆ ರೀತಿಯ ಒಂದು ದೃಢ ನಿರ್ಧಾರ ನಮ್ದಾಗಬೇಕು. ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ಹಣಕ್ಕೋ ಜಾತಿಗೋ ಇನ್ಯಾವುದೋ ಆಸೆ ಆಮಿಷಗಳಿಗೋ ಮತ ಮಾರ್ಕೊಳ್ಳುವಂತ ಸ್ಥಿತಿ ಇದೆ. ಇದರಿಂದ ಹೊರಬಂದು ನಾವು ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ತಾ ಇರುವಂತ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸುವಂತ ಒಂದು ಸಂದರ್ಭ ಅವಕಾಶಗಳು ಬರಬೇಕು. ಇದೇ ವೇಳೆ ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಕುರಿತು ಪ್ರಾತ್ಯಕ್ಷಿಕೆ, ಉಚಿತ ಆರೋಗ್ಯ ತಪಾಸಣೆ ಜೊತೆಗೆ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಸ್ಮಿತಾ ಕೇಂದ್ರ ಸರ್ಕಾರದ ಯೋಜನೆಯಡಿ ಸಾಲ ಪಡೆದು ರೊಟ್ಟಿ ತಯಾರಿಸುವ ಉದ್ಯಮ ಆರಂಭಿಸಿ ವ್ಯಾಪಾರ ವಿಸ್ತರಿಸಿಕೊಂಡಿದ್ದು ಸುಮಾರು 10 ಜನರಿಗೆ ಉದ್ಯೋಗ ನೀಡಿರುವುದಾಗಿ ತಿಳಿಸಿದರು. ಅದನ್ನು ತಗೊಂಡು ನನ್ನ ಉದ್ಯೋಗವನ್ನು ರೊಟ್ಟಿ ಮಷಿನ್ ತಗೊಂಡಿದ್ದೀನಿ. ರೊಟ್ಟಿ ಮತ್ತು ಚಟ್ನಿ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಮತ್ತು ಇವಾಗ ಪೇಪರ್ ಪ್ಲೇಟ್ ಮಷಿನ್ ಎಲ್ಲ ಹಾಕ್ತಾ ಇದ್ದೀನಿ. ಆರ್ಥಿಕ ಲಾಭ ಇದೆ. ಮತ್ತು ನಾನು ಸುಮಾರು ಒಂದು 7 ಜನರಿಗೆ ಕೆಲಸನ ಕೊಟ್ಟಿದ್ದೀನಿ. ಫಲಾನುಭವಿ ರೇಣುಕಾ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸಿರುವುದು ಹೊಗೆ ಮುಕ್ತ ಅಡುಗೆ ಮಾಡಲು ನೆರವಾಗಿದೆ, ಸಹಕಾರಿಯಾಗಿದೆ ಎಂದು ಹೇಳಿದರು. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಪುರಸಭೆಯ ಎಲ್ಲ ಸದಸ್ಯರು ವೇದಿಕೆ ಮೇಲೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಭೆಯಲ್ಲಿ ಸಹಾಯಕ ಆರೋಗ್ಯಾಧಿಕಾರಿ ಶ್ರೀಮತಿ ಜೋಶಿ ಕೇಂದ್ರ ಸರ್ಕಾರದ ಯೋಜನೆಗಳಾದ ಪಿಎಂ ಸ್ವನಿಧಿ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಸೇರಿದಂತೆ ಜನರ ಶ್ರೇಯೋಭಿವೃದ್ಧಿಗಾಗಿ ಜಾರಿಗೊಳಿಸಿದ ವಿವಿಧ ಯೋಜನೆಗಳನ್ನು ಅರ್ಹ ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಏನು ಲಾಭ ಹಂಗಾರ ಈ ಆಭಾ ಕಾರ್ಡಿಂದ ಏನಾಗ್ತದ ಅಂದ್ರ ನಾವು ಯಾವ ಒಂದು ವ್ಯಕ್ತಿಗೆ ಅವರ ಹತ್ತಿರ BPL ಕಾರ್ಡ್ ಇರ್ತದೆ, ಅವರಿಗೆ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ನಾವು ಅದನ್ನ ರಿಯಾಯಿತಿಯನ್ನ ಅಂದ್ರೆ ಯಾವುದೇ ಒಂದು ದವಾಖಾನೆಗೆ ಹೋದ್ರೆ ನಿಮಗೆ ತಾಲೂಕು ಆರೋಗ್ಯಾಧಿಕಾರಿ ಅಶೋಕ್ ಅಗರ್ವಾಲ್ ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದುವುದರಿಂದ ಉಚಿತ ಔಷಧೋಪಚಾರದ ಜೊತೆಗೆ ಹಲವು ಆರೋಗ್ಯ ಸೌಲಭ್ಯಗಳನ್ನು ಪಡೆಯಬಹುದು ಎಂದರು. ಅವನು ಅಲ್ಲೇ ದುಡ್ಡು ತುಂಬ್ತಾ ಇದ್ದಾರೆ. ಇದು ಎಲ್ಲ ನೋಡಿ ಬಿಸ್ನೆಸ್ ಮೈಂಡ್ ಐತಿ. ಬ್ಯಾಂಕ್ ಇರಲಿ, ನಾವು ಇರಲಿ, ಹಾಸ್ಪಿಟಲ್ ಯಾವ ಇರಲಿ, ಅದಕ್ಕೆ ಟೋಟಲ್ ಬಿಸ್ನೆಸ್ ಇದೆ. ನೀವು ತ್ರಾಸೊಳಗೆ ಸಿಗೋಕ್ಕಿಂತ ಮುಂಚೆ ಮಾಡ್ತಾರೆ, ಅದು ಮುಂಜಾಗ್ರತೆ ನೀವು ಮಾಡಬಹುದು. ನಂತರ ಮಾಡಿದ್ರೆ ಯಾರು ಹೆಲ್ಪ್ ಮಾಡಂಗಿಲ್ಲ. ಈಗ ತಪ್ಪು ತಿಳ್ಕೊಬೇಡ್ರಿ. ನಮಗೆ ಹೇಳ್ತೇವೆ ಸರ್ ಇದಕ್ಕೆ 100 ರೂಪಾಯಿ ಕೊಡ್ರಿ ಅಜ್ಜಿಗೆ ಅಂದ್ರೆ ನಾವು ಹೇಳ್ತೀವಿ, ಆಯ್ತು 100 ರೂಪಾಯಿ ತಗೋ, ಇನ್ನೊಮ್ಮೆ ನಮ್ಮ ಕಡೆ ಬರಾಕ ಹೋಗ್ಬೇಡ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕಟ್ಟೆ ಮಳಲವಾಡಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಲಾಯಿತು. ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಧರ್ಮೇಶ್ ಕೇಂದ್ರ ಸರ್ಕಾರದ ಯೋಜನೆಯಡಿ ಪಡೆದ ಸಾಲದಿಂದ ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಹೊಗೆ ಸೊಪ್ಪಿಗೆ ಅನುಕೂಲ ಆಗಂತ ಬ್ಯಾರಿನ್ ರಿಪೇರಿ, ತಂತಿ ಬೇಲಿ, ಆಮೇಲೆ ಮಟ್ಟದ ಲೋನು ಎಲ್ಲನೂ ಕೊಟ್ಟವ್ರೆ. ಬ್ಯಾಂಕಲ್ಲಿ ಎಲ್ಲ ಸವಲತ್ತುಗಳನ್ನು ನಮ್ಮನ್ನು ಕೊಡ್ತಾ ಇದ್ದಾರೆ ಈಗ. ಮತ್ತು ಇನ್ನು ಮಿಕ್ಕಿದ್ದು ಇನ್ನು ಹಸು ಸಾಕಾಣಿಕೆ ಇವೆಲ್ಲ ಮಾಡೋದಕ್ಕೆ ಈಗ ಕೊಡ್ತೀನಿ ಅಂತ ಹೇಳವ್ರೆ. ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟು ತಗೊಂಡಿದ್ದೀವಿ. ಫಲಾನುಭವಿ ಫೌಜಿಯಾ
ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ದೊರೆಯುತ್ತಿದ್ದು ಸಮಯದ ಉಳಿತಾಯದ ಜೊತೆಗೆ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು. 300 का सब्सिडी आ रही है। पहले से आपको कैबिनेट अच्छे से चाहिए ऐसे अब पहले से बहुत हेल्प हो है मोदी दी से अब बहुत अच्छे से हैंगे अब। ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ವ್ಯವಸ್ಥಾಪಕ ಕಾರ್ತಿಕೇಯನ್, ರೈತರಿಗಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಆದ್ದರಿಂದ ರೈತರು ಬ್ಯಾಂಕುಗಳಿಗೆ ತೆರಳಿ ಇವುಗಳ ಕುರಿತು ಮಾಹಿತಿ ಪಡೆದು ಲಾಭ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಬೆನಿಫಿಟ್ ಮಾಡ್ತಾರೆ. ಈಗ ನಾವೀಗ ಕೇಳ್ಕೊತಿರೋದು ಏನಂದರೆ ರೈತರು ಅವರು ಸರ್ಕಾರದ ಸ್ಕೀಮ್ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಅವರು ಬಾಲ್ಕೆಯಲ್ಲಿ ಬೆಳೆಸಬೇಕು, ಬ್ಯಾಂಕು ಬೆಳಿಬೇಕು, ಅವರು ಬೆಳಿಬೇಕು ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ.